ಬರ್ತಾ ಇದ್ದಾರೆ. ಭರತಖಂಡ ಈ ಪುರಾಣವನ್ನ ಬರೆತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಚನ್ನಕವಿ ಅಂತ ಹೇಳಿ ದ್ಯಾಪೂರ್ದವರು ಬರ್ಕೊಂಡು ಬರ್ತಾ ಇದ್ದಾರೆ. ಆ ತಾಯಿಯ ಚರಿತ್ರೆ ಹೇಗೆ ಅಂತಕ್ಕಂಥದ್ದು ಯಾರಿಗೂ ಇಲ್ಲಿಯವರೆಗೂ ಕೂಡ ಹೂವಗಳು ಯಾರಿಗೆ ಸಿಕ್ಕಿಲ್ಲ. ಎದರಿಂದ ಅವರು ಪುರಾಣವನ್ನು ಬರೆದಾರೆ ಅಂತ ಕೇಳಿದ್ರೆ ನಾವೆಲ್ಲ ಗರತಿಯ ಹಾಡುಗಳು ಅಂತ ಕೇಳ್ತಾ ಇದ್ದೀವಿ. ಜಾನಪದ ಮತ್ತು ಜನಪದ ಅಂತ ಎರಡು ತರ ಬರ್ತಾ ಇದ್ದಾವೆ ಇದರಲ್ಲಿ. ಜಾನಪದ ಅಂತಂದ್ರೆ ಈಗಿನ ಟ್ರ್ಯಾಕ್ಟರ್ದಾಗ ಹಾಕೊಂಡು ತಿರುಗಾಡ್ತಾರಲ್ಲ, ಯಾವ್ರಿ ನಿನ್ನೆ ನಾನು ದೇವಸ್ಥಾನಕ್ಕೆ ಬರುವಂತ ಸಂದರ್ಭದಲ್ಲಿ ಯಾವ ದೇವರ ನಾಮಸ್ಮರಣೆಗಾಗಿ ರೇವತಿ ಬರ್ತಾ ಇದ್ದಾರ, ರೇವಣಸಿದ್ದೇಶ್ವರಿ ಬರ್ತಾ ಇದ್ದಾರ. ಹಾಡ ಎಂತವಾಗಿದ್ದಾರೆ ಅಂತಂದ್ರೆ ಕುಣಿತಾ ಇದ್ದಾರೆ. ಎಷ್ಟು ಹೀನಾಯವಾಗಿರ್ತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿ ಹಾಳಾಗ್ತಾ ಇದೆ ಅಂತ ಕೇಳಿದ್ರೆ, ಕಲಿಪುರುಷನ ಆಟ ಎಲ್ಲಿ ಒಳ್ಳೆಯ ಕಾರ್ಯಗಳು ನಡೀತಾ ಇದ್ವಲ್ಲ ಅಲ್ಲಿ ಕೆಡಿಸುವಂತ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ? ನಾನೇ ದೊಡ್ಡ ಜ್ಞಾನಿ, ನಾನೇ ದೊಡ್ಡ ವೈರಾಗಿ, ನಾನೇ ದೊಡ್ಡ ಜ್ಞಾನಿ ಅನ್ನತಕ್ಕಂಥ ಒಂದು ಮನಸ್ಸಿನ ಹೊಕ್ಕು ಅಲ್ಲೋಲ ಕಲ್ಲೋಲ ಮಾಡ್ತೀನಿ ಅಂತೇಳಿ ಮಹಾಭಾರತದಲ್ಲಿ ಬರೀತಾ ಇದ್ದಾರೆ.
ಕೈಲಾಸದ ವರ್ಣನೆ ಪೀಠಿಗೆ ಇರ್ತದೆ. ಇದನ್ನ ಪ್ರಾರಂಭ ಮಾಡಬೇಕಾದ್ರೂ ಒಂದು ವಿಷಯ ಇದು ಇರ್ತದ, ಮುಕ್ತಾಯ ಮಾಡಬೇಕಾದ್ರೂ ಒಂದು ಇದು ಇರ್ತದೆ. ಆದ್ರೆ ಭಕ್ತಿಗೆ ಏನು ಕೊಡಲಿಲ್ಲ, ಟೈಮನ್ನು ಕೊಡಲಿಲ್ಲ, ಸತ್ಸಂಗಕ್ಕೆ ಟೈಮ್ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಇದು ಶರೀರ ಇರುತ್ತ ನಾವು ಮಾಡಬೇಕಂತ ಹೇಳಿದ್ರು. ನಾವೇನು ಮಾಡ್ತೀವಿ, ಶ್ರಾವಣ ಬಂದ ಕೂಡಲೇ ಅಡ್ಡ ಬೀಳೋದು ಉದ್ದ ಬೀಳೋದು ನೋಡ್ಬೇಕು. ಇನ್ನು ಈ ಕಡೆ ನನಗೆ ಗೊತ್ತಿಲ್ಲ, ನಮ್ಮ ಕಡೆ ಹೇಳ್ತೀನಿ, ಬೆಳಗಿನ 3 ಗಂಟೆ ಇರ್ತದ, ಅವರ ಊರಿನ ದೇವಸ್ಥಾನ, ಈಗ ರೇವಣಸಿದ್ದೇಶ್ವರ ದೇವಸ್ಥಾನ ಇದೆಯಲ್ಲ, ಹೀಗೆಲ್ಲ ಒಂದೊಂದು ಊರಿಗೆ ಒಂದೊಂದು ದೇವಸ್ಥಾನಗಳಿರ್ತಾವ. ಆ ದೇವಸ್ಥಾನಕ್ಕೆ ಏನಂದ್ರೆ ಶ್ರಾವಣ ಬಂದಾಗ ಬೆಳಗಿನ ಜಾವ 4 ಗಂಟೆ ಹೇಳಬೇಕು, ಎದ್ದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಮಾತಾಡ್ಕೊಂತಾರೆ. ಆದ್ರೆ ಮನೆಯಾಗ ಇವರೊಬ್ಬರು ಎದ್ದು ಸ್ನಾನ ಮಾಡಿದ್ರೆ ಸರಿ ಹೋಗ್ತದೆ ಇಲ್ಲ, ಅಲ್ಲೇ ಹಾಸಿಗೆ ಇದ್ದು ಹಾಸಿಗೆ ಇರ್ತಾವೆ, ಕ್ಯಾನ್ವಸ ಇದ್ದು ಇರೋದೈತಿ. ಇವ್ರು 2 ಚರಿ ನೀರು ಕಾಸ್ಕೊಂಡು ನೋಡಿ ರೇವಣಸಿದ್ದೇಶ್ವರ ಹೋಗಿದ್ದೆ ನಾನು ಇವತ್ತ, ಏನು ಪೂಜಾರಿಗಳು ಈಗ ದೇವಸ್ಥಾನದ ಪೂಜೆ ಮಾಡೋದಿದ್ದೀರಿ, ನಾನು ಹೋಗಿ ದೇವರ ದರ್ಶನ. ಆದ್ರೆ ಮನೆಯಾಗ ಏನಾಗ್ತದ, ಮನೆಯಾಗ ಏನು ಮಾಡಿರ್ತೀವಿ, ಹಾಸಿಗೆ ಇದ್ದು ಅಲ್ಲೇ ಮಾಡಬೇಕಾಗಿತ್ತು ಅಂತಂದ್ರೆ ಶ್ರಾವಣ ಮಾಸದ ಪ್ರಯುಕ್ತ ನೀವೆಲ್ಲ ಮಡಿ ಉಡಿ ಆಚಾರ ವಿಚಾರಗಳನ್ನು ನೀವು ಮಾಡಬೇಕಾಗಿತ್ತು ಅಂತಂದ್ರೆ ಎಲ್ಲರನ್ನೂ ಬೇಡಿಸ್ತೀವಿ. 4-3 ಗಂಟೆ ಕೇಳ್ತೀರಾ, ಮಕ್ಕಳಿಗೆ ಹೇಳಕ್ಕಾಗಲ್ಲ, 4 ಗಂಟೆ 5 ಗಂಟೆ ಕೇಳಿ. ನಿಮಗೆ ನಾನು ಮಸೂನೆ 3 ಗಂಟೆಗೆ ಬಾ ಅಂತ ಹೇಳ್ತಾನೆ ದೇವ ಹೇಳ್ತಾರೆ, ಇಲ್ಲ ಹೇಳೋದಿಲ್ಲ. ದೇವರಿಗೆ ಹೇಳ್ಬೇಕಾಗಿರ್ತದ ಅಂತ ಕೇಳಿದ್ರೆ ನಿಮ್ಗೆ ಓದಿ ಬೇಕಾಗಿಲ್ಲ, ನಿಮ್ಗೆ ಭಕ್ತಿ ಬೇಕಾಗಿಲ್ಲ, ನಿಮ್ಮೊಂದು ಲೋಟ ಎಣ್ಣೆ ಬೇಕಾಗಿಲ್ಲ. ದೇವರಿಗೆ ಹೇಳ್ಬೇಕಾಗಿರ್ತದ ಅಂತ ಕೇಳಿದ್ರೆ ನಿನ್ನ ಪರಿಶುದ್ಧವಾಗಿರ್ತಕ್ಕಂಥ ಭಕ್ತಿ ಬೇಕಾಗಿರ್ತದಲ್ಲ ಹೊರತಾಗಿ ಬೇರೆ ಏನು ಕೇಳೋದಿಲ್ಲ. ದೇವರು ಕೇಳೋದಿಲ್ಲ. ಎಲ್ಲರೂ ಕೇಳಿದ್ರೆ ದೇವ್ರು ನನಗೆ ಇದು ಬೇಕಂತ ಕೇಳೇನ, ನಮ್ಮನಂತರ ಕೇಳಬೇಕು. 20 ವರ್ಷ ಆಯ್ತು ನಾವು ಸನ್ಯಾಸಿ, ಅವ್ರ ಜೊತೆ ಒಡನಾಟ, ಅವ್ರ ಜೊತೆ ನನಗೆ ಕೊಡುವ ಅಂತ ಯಾರು ನಿಮಗೆ ಕೇಳೋಣ. ನಾವೇನು ಮಾಡ್ತೀವಿ, ನಮ್ಮ ಬಾಯಿಯ ಚಪಲತೆಗಾಗಿ ನಮ್ಮ ಸ್ವಾರ್ಥ ಮತ್ತು ಸಾರ್ಥ ಅಂತ ಯಾರು ಬರ್ತಾರೆ ನಮ್ಮ ಜೀವನ. ಸಾರ್ಥ ಅಂತಂದ್ರೆ ಏನು ಅಪೇಕ್ಷೆ ಇಲ್ಲ, ನಿರಾಧಾರಿಯಾಗಿ ನಾವು ನೋಡ್ತಾ ಇದ್ದೀವಿ. 2 ದಿನ ಆಯಿತು ಬಂದು ಒಂದು ಸ್ಥಾನದಲ್ಲಿ ಇದ್ರೂ ಕೂಡ ಹೆಸರು ಹೇಳೋದು ಬೇಡ, ಅವರು ಇವರು ಯಾರು ಅನ್ನೋದು ಬೇಡ, ಒಂದು ಸ್ಥಾನದಲ್ಲಿ ಇಟ್ಕೊಂಡು ನಿರಾಧಾರಿಯಾಗಿ ಈ ಕ್ಷೇತ್ರನೇ ನನ್ನ ಕ್ಷೇತ್ರ, ಈ ಪವಿತ್ರ ಇದು ದೇಹ ಅಂತಕ್ಕಂಥದ್ದು ಹೆಂಗೆ ಕ್ಷೇತ್ರ ಅಲ್ಲ, ಈ ಕ್ಷೇತ್ರನ ಹೆಂಗೆ ಸ್ವಚ್ಛ ಇಟ್ಕೋತೀನಲ್ಲ, ಈ ಕ್ಷೇತ್ರನೂ ಕೂಡ ಸ್ವಚ್ಛ ಇಟ್ಕೋಬೇಕು ಅಂತ ಹೇಳಿ ಹಗಲಿರುಳು ಏನು ಮಾಡ್ತಾ ಇದ್ದಾರೆ, ಶ್ರಮಪಟ್ಟು ಈ ಸೇವೆಯನ್ನು ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಸಾರ್ಥ ಅಂತ ಹೇಳ್ಕೊಳ್ಳುತ್ತಾರೆ. ಇನ್ನು ಸ್ವಾರ್ಥ ಅಂತ ಹೇಳಿದ್ರೆ ನಮಗೆ ಏನಾದ್ರು ಕಡಿಮೆ ಬಿತ್ತು ಅಂತಂದ್ರೆ, ಮಕ್ಕಳಿಗೆ ಮನೆಯಾಗಿನವರು ಇನೋವಾ ಗಾಡಿ ತೊಗೊಂಡ್ರು ಅಂತಂದ್ರೆ ನಾವು ವಿದ್ಯುತ್ ಹೋಗ್ಬೇಕು. ಏನಂತೀವಿ, ಯಾವುದು 50 ಲಕ್ಷ ರೂಪಾಯಿ ಯಾವ್ದು ಇರ್ತದೆ ಗಾಡಿ, ಫಾರ್ಚುನರ್ ಅದನ್ನು ತಗೋಬೇಕು. ಅವ್ರು ಅಷ್ಟು ತಗೊಂಡಾರ 30 ಲಕ್ಷ ತಗೊಂಡಾರ, ನಾ 50 ಲಕ್ಷ ತಗೋಬೇಕು. ಅವ್ರು 1 ಕೋಟಿ ಮನೆ ಕಟ್ಟಾರ ಅಂದ್ರೆ ನಾ 2 ಕೋಟಿ ಮನೆ ಕಟ್ಟಬೇಕು. ಬಂದು ದೇವ್ರಿಗೆ ಬಿಡ್ಬೋದು ಏನಂತ, ನೋಡಪ್ಪ ನೇಮಿಸಿದ್ದ ನಮ್ಮ ಮನೆ ಮಕ್ಕಳಿಗೆ ಅವರು ಪಟ್ಟಿ ಕಿಚ್ಚಿ ಕೊಡೋದು. ನಮ್ಮ ಮನೆ ಮಕ್ಕಳಿಗೆ 30 ಲಕ್ಷ ರೂಪಾಯಿ ಕಾರ್ ಇಟ್ಕೊಂಡಾರ, ನಾನು 50 ಲಕ್ಷ ರೂಪಾಯಿ ಕಾರ್ ಇಟ್ಕೊಳ್ಳೋಂಗ ನನಗೆ ಮಾಡಿ. ಇಲ್ಲ ಅಂದ್ರೆ ಅವರಿಗೆ ಮೊದಲು ಹೆಂಗಿದ್ರಲ್ಲ ಹಂಗೆ ಮಾಡು. ಆ ಭಾವನೆಗಳನ್ನು ಹೊತ್ತು ಬರಬಾರ್ದು. ಅದು 30 ಲಕ್ಷ ರೂಪಾಯಿ ಕಷ್ಟಪಟ್ಟು ದುಡ್ಡು ತಗೊಂಡಾನೆ ಅಂತಂದಾಗ ನಾವೇನು ಮಾಡಬೇಕು, ನಾನು ಕೂಡ ಕಷ್ಟಪಟ್ಟು 30 ಲಕ್ಷ ತಗೊಂಡ 50 ಲಕ್ಷ ತಗೋಬೇಕು, ಶ್ರಮಪಟ್ಟು ದುಡಿಬೇಕು ಅಂತಕ್ಕಂಥ ನಿಸ್ವಾರ್ಥ ಭಾವನೆ ಇದ್ದಾಗ ಆ ಪರಮಾತ್ಮ ಒಲಿತಾನ, ರೇವಣ ಶುದ್ಧ ಒಲಿತಾನ. ಇಲ್ಲ ಅಂತಂದ್ರೆ ಒಲಿಯೋದಿಲ್ಲ. ಭಕ್ತಿ ಹೆಂಗಾಗ್ತದೆ, ಬರ ಭಕ್ತಿ ಎಲ್ಲೇ ಆಯಿತು ಪ್ರಾಣಿಗಳನ್ನ. ನಮ್ಮ ಭಕ್ತಿ ಹೆಂಗಾಗತ್ತೈತೆ ಅಂದ್ರೆ ಶ್ರಾವಣ ಬಂದ ತಕ್ಷಣ ಒಂದು ತಿಂಗಳು ದೇವರಿಗೆ ಹೋದೆ, ಗಣಪತಿ ಬಂತಂದ್ರೆ 5 ದಿನ ಗಣಪತಿಗೆ ಹೋದೆ, 9 ದಿನ ಹೋದೆ, 11 ದಿನ ಹೋದೆ, ನವರಾತ್ರಿ ಬಂತು ಅಂತಂದ್ರೆ 9 ದಿನ ದೇವಿಗೆ ಹೋದೆ. ಇದು ಭಕ್ತಿ ಅನಿಸ್ಕೊಳ್ಳಂಗಿಲ್ಲ. ಭಕ್ತಿ ನಿರಂತರವಾಗಿ ಇರಬೇಕಾಗ್ತದೆ. ಇದು
ಆಮೇಲೆ ಪ್ರಸಾದ ಹಚ್ಕೋಬೇಕಾದ್ರೆ ಏನು ಹಚ್ಕೋತಾರ್ರಿ? ನಮ್ಮ ಹಿಂದೂ ಧರ್ಮದ ಪ್ರಕಾರ ಪ್ರಸಾದ ವಿಭೂತಿಯನ್ನ ಯಾಕೆ ಹಚ್ಕೋತಾರ? ಕುಂಕುಮವನ್ನ ಯಾಕೆ ಹಚ್ಕೋತಾರ? ಗಂಧವನ್ನ ಯಾಕೆ ಹಚ್ಕೋತಾರ? ಹಚ್ಕೋಬೇಕ್ರಿ? ನೋಡ್ಬೇಕು ಹಿಂಗೆ ತಗೊಳ್ಳೋದೇ ಸುಂಬಳ ಡೇಬಿ ಅನಿಸ್ತಾರೆ. ಇದೇನು ಸೋರ್ಸಿದೆ ಅದಕ್ಕೂ ಪೂಜೆ ಕೊಡೋದಿಲ್ಲ, ಅದಕ್ಕೂ ಬರೋದಿಲ್ಲ. ಸುಂಬಳ ಡೇಬಿ ಸುಮ್ಮನೆ ಏನೇ ಉಂಟದೆ ಇದು ಪೂಜೆಗೆ ಬರೋದಿಲ್ಲ. ಪೂಜೆಗೆ ಬರೋದು ಯಾವ್ದ್ರಿ? ಯಾವ ಪೂಜೆಗೆ ಬರ್ತದ? ನೋಡಿ, ಶಿವನಿಗೆ 3 ಕಣ್ಣು ಅದಾವ ಅಂತ ಹೇಳ್ತಾರೆ. ನಿಮಗೂ ಅದಾವ, ನಮಗೂ ಅದಾವ. ನಿಮಗೂ ಅದಾವ, ನಮಗೂ ಅದಾವ. ಅದನ್ನ ಯಾರು ಶಿವಯೋಗದಿಂದ, ರಾಜಯೋಗದಿಂದ, ಹಠಯೋಗದಿಂದ, ಲಯಯೋಗದಿಂದ ಯಾರು ಸಾಧನೆ ಮಾಡ್ತಾರ ಅವರಿಗೆ 3ನೇ ಕಣ್ಣು ಕಾಣ್ತದ. ಎಲ್ಲರಿಗೆ ಕಾಣಂಗಿಲ್ಲ. ಈಗ ಅಕಸ್ಮಾತ್ ನಾವು ಒಂದು ಫೋನ್ ಪಾಸ್ವರ್ಡ್ ಇಟ್ಟಿರ್ತೀವಿ, ನಾಲ್ಕು ಸ್ಕ್ರೀನ್ ಏನಾದರೂ ಇಟ್ಟಿರ್ತೀವಿ, ನಾವು ನಂಬರ್ ಇಟ್ಟಿರ್ತೀವಿ, ಆಮೇಲೆ ಏನಾದರೂ ಒಂದು ಇಟ್ಟಿರ್ತೀವಿ ಅಂತ ಫೇಸ್ ಲಾಕ್ ಅಂತ ಇಟ್ಟಿರ್ತೀವಿ. ಅಕಸ್ಮಾತ್ ಅದು ಕೋಡ್ ಸರಿಯಾಗಿ ಹೊಡಿಲಿಲ್ಲ ಅಂತಂದ್ರೆ ಏನಂತ ಕೇಳ್ತದ್ರಿ? ಅದು ಏನಂತ ಕೇಳ್ತದ್ರಿ? ಪ್ರಯತ್ನಿಸಿ ಅಂತ ಕೇಳ್ತಾರೆ. ಇನ್ನೊಮ್ಮೆ